ಭಾರತದ ಪರಮೋನ್ನತ ಪ್ರಶಸ್ತಿಯಾಗಿರುವಂತಹ ಪದ್ಮಶ್ರೀ ಮತ್ತು ಭಾರತದ ಒನ್ ಮ್ಯಾನ್ ಜೀನ್ ಬ್ಯಾಂಕ್ ಎಂದು ಕರೆಯಲ್ಪಡುವಂತಹ ಸತ್ಯನಾರಾಯಣ ಸರ್ ಅವರ ಹತ್ತಿರ ನಾವಿವತ್ತಿದ್ದೇವೆ. ಸರ್, ಈ ಚಟುವಟಿಕೆಗಳಿಗೆ ನಮಗೆ ನೀಡಿದಂತಹ ಪ್ರೇರಣೆ ಯಾವುವು ಎಂದು ಸರ್ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾ? ಮೂಲತಃ ನಾವು ಕೃಷಿ ಕುಟುಂಬದಿಂದ ಬಂದವರಾದರೂ ಈ ಪಾರಂಪರಿಕ ಭತ್ತದ ತಳಿಯಾಗಲಿ ಆ ಒಂದು ಬೇಸಾಯದ ಹಿನ್ನೆಲೆ ಇಲ್ಲದಂಥ ವ್ಯಕ್ತಿ. ನಮಗೆ ಬೇರೆ ವಾಣಿಜ್ಯ ಬೆಳೆಗಳಾದ ಅಡಿಕೆ, ರಬ್ಬರು ಮುಂತಾದ ಇಂತಹ ಬೆಳೆಗಳ ಕೃಷಿ ಮಾಡ್ತಾ ಇರುವಂಥದ್ದು ನಾವು. ಯಾಕೆಂದರೆ ನಮ್ಮ ಈ ಪ್ರದೇಶ ಭತ್ತಕ್ಕೆ ಯೋಗ್ಯವಾದ ರೀತಿಯಲ್ಲಿ ಇಲ್ಲ. ಮತ್ತು ಹಿಂದಿನ ಕಾಲದಿಂದಲೇ ನಮಗೆ ಭತ್ತದ ಬೇಸಾಯದ ಯಾವುದೇ ಅನುಭವ ಇಲ್ಲ, ಬೇಸಾಯದ ಒಂದು ಜಾಗವೂ ಇದಲ್ಲ. ಆದರೆ ನಾವು ಈ ಬೆಳೆಯನ್ನು ಮಾಡುತ್ತಿರುವ ಒಟ್ಟಿಗೆ ಏನೋ ಒಂದು ಈ ನಮ್ಮ ಪಾರಂಪರಿಕ ಭತ್ತದ ತಳಿಗಳೆಲ್ಲ ನಾಶ ಆಗ್ತಾ ಇರುವ ಈ ಕಾಲಘಟ್ಟದಲ್ಲಿ ಹಿಂದಿನ ಕಾಲದಲ್ಲಿ ಬೇರೆ ಬೇರೆಯವರ ಗದ್ದೆಯಲ್ಲಿ ನಾವು ಈ ಹಳೆಯ ತಳಿಗಳನ್ನೆಲ್ಲ ನೋಡ್ತಾ ಇದ್ದೆವು. ಆ ತಳಿಗಳು ಈಗ ಅಲ್ಲೂ ಇಲ್ಲ. ಈಗ ಆದ ಕಾರಣ ನಾವು ಇದು ಎಲ್ಲಿ ಇದೆ ಅಂತ ಹುಡುಕುವ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮಾಹಿತಿ ತಿಳಿಯುವ ಸಂದರ್ಭದಲ್ಲಿ ಕರ್ನಾಟಕದ ಅಥವಾ ಕೇರಳದ ಬೇರೆ ಬೇರೆ ಕಡೆಗಳಲ್ಲಿ ಇಂಥ ತಳಿಗಳು ಇವೆ ಎಂಬ ಒಂದು ತಿಳುವಳಿಕೆಯಿಂದಾಗಿ ಅದರ ಹಿಂದೆ ಹೋಗಿ ಒಂದು 650ರಷ್ಟು ಪಾರಂಪರಿಕ ತಳಿಗಳನ್ನು ಈಗ ನಾನು ಸಂಗ್ರಹ ಮಾಡಿ ನನ್ನದಾದ ರೀತಿಯಲ್ಲಿ ಗದ್ದೆ ಇಲ್ಲದಿದ್ದರೂ ಅದನ್ನೊಂದು ಗದ್ದೆಯ ಥರ ಮಾಡಿ ಅಥವಾ ಕೆಲವು ಚಟ್ಟಿಗಳಲ್ಲಿ, ಗ್ರೋ ಬ್ಯಾಗ್ಗಳಲ್ಲಿ ಇಂಥದ್ರಲ್ಲೇ ಇದನ್ನು ಬೆಳೆಸಿ ಈಗ ಮುಂದುವರಿಸ್ತಾ ಇದ್ದೇನೆ. ಸರ್, ನೀವು ಹೇಳಿದ ಹಾಗೆ 650ಕ್ಕಿಂತಲೂ ಹೆಚ್ಚು ಥರದ ಭತ್ತಗಳು ನೀವು ಸಂಗ್ರಹಿಸಿಟ್ಟಿದ್ದೀರಂತ ಹೇಳ್ತೀರಿ. ಇದಕ್ಕೆ ಹಲವಾರು ಸವಾಲುಗಳು ನೀವು ಎದುರಿಸಿರ್ಬೋದು. ಅಂದರೆ ಎಲ್ಲಿಯೂ ಸಿಗಲ್ಲ, ಅಂದರೆ ಎಲ್ಲಿಂದ ಹುಡುಕಬೇಕು, ಇಂತಹ ಸವಾಲುಗಳು ನೀವು ಎದುರಿಸ್ಬೋದು. ಇದರ ಕುರಿತು ಸರ್ ಒಂದೆರಡು ಮಾತು. ಭತ್ತ ಎನ್ನುವಂಥದ್ದು ಒಂದು ಅಪೂರ್ವ ನಮ್ಮ ಸಂಪತ್ತು. ಯಾಕಂತ ಹೇಳಿದರೆ ಇದು ನಮ್ಮ ಆಹಾರದ ಬೆಳೆ ಮತ್ತು ಹಳೆಯ ಕಾಲದಿಂದಲೇ ಇದು ನಾವು ಉಪಯೋಗಿಸ್ತಾ ಬಂದಿರುವಂಥ ಒಂದು ಧಾನ್ಯ. ಆದರೆ ವೇದಗಳ ಕಾಲದಲ್ಲಿ ಸುಮಾರು ನಮ್ಮ ಈ ಮಣ್ಣಿನಲ್ಲಿ ಸುಮಾರು 4 ಲಕ್ಷಕ್ಕಿಂತಲೂ ಅಪೂರ್ವ ತಳಿಗಳು ಇಲ್ಲಿ ಇದ್ದವು. ಆದರೆ ಕ್ರಮೇಣ ಇದೆಲ್ಲ ಕಡಿಮೆಯಾಗಿ ಈಗ ಕೆಲವು ತಳಿಗಳು, ಪಾರಂಪರಿಕ ತಳಿಗಳು ಮಾತ್ರ ಉಳಿದುಕೊಂಡಿವೆ. ಆದರೆ ಇದನ್ನು ಉಳಿಸಬೇಕಾದ್ದು ಅತಿ ಅಗತ್ಯ. ಯಾಕಂದರೆ ನಮ್ಮ ಆಹಾರದ ಬೆಳೆ. ಮತ್ತು ಇದರಲ್ಲಿ ವಿಶೇಷ ಅಂತ ಹೇಳಿದರೆ ಈ ತಳಿಗಳಲ್ಲೆಲ್ಲ ಔಷಧೀಯ ಗುಣಗಳಿವೆ. ಈಗ ಕ್ಯಾನ್ಸರ್ ತಡೆಯುವಂಥ ಗುಣ ಇದೆ. ಅದೇ ರೀತಿ ಸಕ್ಕರೆ ಕಾಯಿಲೆಗೆ, ಬಾಣಂತಿಯರಿಗೆ, ರಕ್ತಹೀನತೆಗೆ, ಹೀಗೆ ಬೇರೆ ಬೇರೆ ವೈವಿಧ್ಯವಾದ ಗುಣಗಳಿರುವ ಹಲವಾರು ತಳಿಗಳು ಇದ್ದವು. ಹಾಗೆ ಈ ಕೆಲವೆಲ್ಲ ನಮ್ಮಲ್ಲಿ ಸಂಗ್ರಹದಲ್ಲೆಲ್ಲ ಇವೆ. ಆದರೆ ಇದೆಲ್ಲ ಪ್ರತಿ ವರ್ಷ ಬಿತ್ತನೆ ಆಗಬೇಕು. ಒಮ್ಮೆ ನಾವು ಬೀಜ ಸಂಗ್ರಹಿಸಿಟ್ರೆ ಅದು ಉಳಿಯೋದಿಲ್ಲ. ಪ್ರತಿ 6 ತಿಂಗಳೊಳಗೆ ಪ್ರತಿ ವರ್ಷ ಇದು ಮಣ್ಣಿಗೆ ಬೀಳ್ತಾ ಇರಬೇಕು. ಆಗ ಈಗ ಕೃಷಿಯ ವ್ಯಾಪಕತೆ ಕಡಿಮೆ ಆದ ಕಾರಣ ಕೃಷಿಯಲ್ಲರೂ ಭತ್ತ ನಮ್ಮ ಅನ್ನದ ಬೆಳೆಯನ್ನು ಬಿಟ್ಟ ಕಾರಣ ಅದು ನಿರಂತರ ಕಡಿಮೆ ಆಗ್ತಾ ಬಂದಿದೆ. ಕಡಿಮೆ ಆಗ್ತಾ ಬರುವಾಗ ನಮ್ಮ ಈ 1 ವರ್ಷ ಮಾಡದಿರುವಾಗ ಅದು ನಮ್ಮ ಕೈಯಿಂದ ಹೊರಟೋಗ್ತದೆ. ಆ ಕಾರಣಗಳಿಂದಾಗಿ ಈ ತಳಿಗಳೆಲ್ಲ ಈಗ ನಾಶ ಆಗ್ತಾ ಹೋಗಿದೆ. ನಾನು ಅದರ ಒಂದು ಹವ್ಯಾಸವಾಗಿ ಇದರ ಹಿಂದೆ ಬಿದ್ದು, ಗದ್ದೆ ಇಲ್ಲದಿದ್ದರೂ ಇಂಥ ಒಂದು ಅಪೂರ್ವ ತಳಿಗಳನ್ನು ಸಣ್ಣ ಸಣ್ಣ ರೀತಿಯಲ್ಲಿ, ದೊಡ್ಡ ಗದ್ದೆಯಲ್ಲಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನು ಇನ್ನೂ ಜೀವಂತವಾಗಿ ಮಣ್ಣಿನಲ್ಲಿ ಇಡಬಹುದು ಎನ್ನುವ ಕಾರಣಕ್ಕಾಗಿ ಪ್ರತಿ ವರ್ಷ ನನ್ನದೇ ರೀತಿಯಲ್ಲಿ ಅದನ್ನು ಸ್ವಲ್ಪ ಬಿತ್ತಿ ಬೆಳೆಸಿ, ಅದೇ ರೀತಿ ಈ ಬೀಜಗಳನ್ನೆಲ್ಲ ನಾನು ದೇಶದಾದ್ಯಂತ ಇರುವ ರೈತರಿಗೆ, ಕೃಷಿ ವಿಶ್ವವಿದ್ಯಾಲಯಗಳಿಗೆ ಉಚಿತವಾಗಿ ಹಂಚಿದ್ದೇನೆ. ಡೆಲ್ಲಿ, ಉತ್ತರ ಪ್ರದೇಶ, ಕೇರಳ, ಕರ್ನಾಟಕ, ತಮಿಳುನಾಡು, ಹೀಗೆ ಬೇರೆ ಬೇರೆ ಭಾಗಗಳಿಗೆ ಇದನ್ನು ಉಚಿತವಾಗಿ ಹಂಚಿದ್ದೇನೆ. ಅದೇ ರೀತಿ ನಾನು ಈ ಬೀಜ ಪಡೆಯುವ ಸಂದರ್ಭದಲ್ಲೂ ಸಹ ಕೇರಳ, ಕರ್ನಾಟಕ, ಅದೇ ರೀತಿ ಕೇರಳದ ವಯನಾಡು, ಪಟ್ಟಾಮಿ, ಮಲಪ್ಪುರಂ, ಕರ್ನಾಟಕದ ಮೈಸೂರು, ಮಂಡ್ಯ, ಶಿವಮೊಗ್ಗ, ಹೀಗೆ ಬೇರೆ ಬೇರೆ ಕಡೆಗಳಿಗೆ ತೆರಳಿ ಅಲ್ಲಿಂದ ಬೀಜ ಸಂಗ್ರಹ ಮಾಡಿ ಇಲ್ಲಿ ನನ್ನಲ್ಲಿ ಬೆಳೆಸಿರುವಂಥದ್ದು. ನಾನು ಇಲ್ಲಿ ಬೆಳೆಸಿರುವ ಪ್ರತಿ ತಳಿಗಳನ್ನು ಉಚಿತವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೈತರಿಗೆ ಆಗಲಿ ಎಲ್ಲ ಸಣ್ಣ ಮಟ್ಟದಲ್ಲಿ ಹಂಚುವಂಥದ್ದು. ಈಗ ದೊಡ್ಡ ನನಗೆ ಕೆಜಿ ಲೆಕ್ಕದಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದೊಂದು ತಳಿಯ ಒಂದು 5 ಗ್ರಾಮ್ 10 ಗ್ರಾಮ್ ಬೀಜಗಳನ್ನು ಹಂಚುವಂಥದ್ದು. ಈಗ ಒಂದು ಬೀಜದಿಂದ ನಮಗೆ ಮುಂದಿನ ಸಲ 100 ಬೀಜ ಸಿಗ್ತದೆ. ಆ 100 ಬೀಜ 10 kg ಅಷ್ಟು ಆಗ್ಬೋದು. ಹಾಗೆ ಆಸಕ್ತಿ ಇದ್ದವರಿಗೆ ಸಣ್ಣ ರೀತಿಯಲ್ಲೂ ಸಹ ಈ ಅಪೂರ್ವ ತಳಿಗಳು ಸಿಕ್ಕಿದರೆ ಅದನ್ನು ಅಭಿವೃದ್ಧಿ ಮಾಡಿಕೊಳ್ಬೋದು. ಇದರಲ್ಲಿ ನನ್ನಲ್ಲಿರುವ ಈಗ ತಳಿಗಳಲ್ಲಿ ಬುದ್ಧನ ಕಾಲದಲ್ಲಿ ಇರುವ ತಳಿ ಇದೆ, ಅದೇ ಸುಶ್ರುತನ ಕಾಲದಲ್ಲಿ ಇರುವ ತಳಿ ಇದೆ, ರಾಮಾಯಣದ, ಮಹಾಭಾರತ ಕಾವ್ಯಗಳಲ್ಲಿ ಮತ್ತು ನಮ್ಮ ಭೂತಾರಾಧನೆಯ ತುಳು ಪಾಡ್ದನಗಳಲ್ಲಿ ಉಲ್ಲೇಖವಾಗಿರುವಂತಹ ಅತಿಕಾರದಂಥ ಅಮೂಲ್ಯ ತಳಿಗಳು ಸಹ ನನ್ನ ಸಂಗ್ರಹದಲ್ಲಿದೆ. ಇದನ್ನು ಪ್ರತಿ ವರ್ಷ ನಾನು ಬಿತ್ತನೆ ಮಾಡಬೇಕಾಗ್ತದೆ ಮತ್ತು ಅದನ್ನು ಮುಂದುವರಿಸಬೇಕಾಗ್ತದೆ.
ಈಗ ನಾನು 2003ರಿಂದ ಇದನ್ನು ಬೆಳೆಸಿ ಮುಂದುವರಿಸ್ತಾ ಇದ್ದೇನೆ, ಆಸಕ್ತರಿಗೆ ಹಂಚುತ್ತಾ ಇದ್ದೇನೆ. ನೀವು ಸಂಗ್ರಹಿಸಿದಂತಹ 650ಕ್ಕಿಂತಲೂ ಹೆಚ್ಚು ಥರದ ಭತ್ತದ ಕಾರಣದಿಂದ ನಿಮಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಅದರ ಅನುಭವವನ್ನು ನಮ್ಮ ಮುಂದೆ ಹೇಳ್ಬೋದು ಸರ್? ಭತ್ತ ಉಳಿಸುವುದಕ್ಕೆ ಬೇಕಾಗಿ ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಆದರೆ ಭತ್ತ ಉಳಿಸುವಂಥದ್ದು ಸಹ ಒಂದು ಸವಾಲಿನ ಕೆಲಸ. ಯಾಕಂತ ಹೇಳಿದರೆ ಈ ಇಲಿ ಹೆಗ್ಗಣಗಳ ಕಾಟ, ಹಕ್ಕಿಗಳ ಕಾಟ, ಈ ಮುಂತಾದ ಸವಾಲುಗಳಲ್ಲಿ ಇದನ್ನು ಉಳಿಸಬೇಕಾದ್ರೆ ತುಂಬ ಕಷ್ಟ ಉಂಟು. ಆದರೆ ಇದು ಬಲೆ ಹಾಕಿ ಈ ರೀತಿಯಲ್ಲೆಲ್ಲ ಉಳಿಸುವಂಥದ್ದು. ಈ ಕಾರಣಕ್ಕಾಗಿ ಈ ಮೂಲ ತಳಿಗಳನ್ನು ಉಳಿಸೋದಕ್ಕೆ ಬೇಕಾಗಿ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ನನ್ನನ್ನು ಕೇಂದ್ರ ಸರ್ಕಾರಕ್ಕೆ 2021ರಲ್ಲಿ ನಾಮನಿರ್ದೇಶನ ಮಾಡಿದರು. ಅದು ಕೇಂದ್ರ ಸರ್ಕಾರ ಪ್ಲಾಂಟ್ ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಒಂದು ರೈತರಿಗೆ ಕೂಡ ಅತ್ಯಂತ ಉನ್ನತ ಮಟ್ಟದ ಒಂದು ಪ್ರಶಸ್ತಿ. ಅದು ದೇಶದಲ್ಲಿ ರೈತರನ್ನು ಆಯ್ಕೆ ಮಾಡಿ ಕೊಡುವಂಥ ಒಂದು ಪ್ರಶಸ್ತಿ. ಅದು 2021ರಲ್ಲಿ ಕಾಸರಗೋಡು ಜಿಲ್ಲೆಗೆ ಮೊದಲಾಗಿ ನನಗೆ ಬಂದಿರುವಂಥದ್ದು. ಆನಂತರ ಕೇಂದ್ರ ಸರ್ಕಾರದ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲೂ ನನಗೆ ಭಾಗವಹಿಸುವ ಅವಕಾಶ ಸಿಕ್ಕಿದೆ. 2022ರಲ್ಲಿ ಸುಮಾರು ಬೇರೆ ಬೇರೆ ದೇಶಗಳು ಭಾಗವಹಿಸಿದ 148 ದೇಶ ಭಾಗವಹಿಸಿದ ಒಂದು ಕಾರ್ಯಕ್ರಮದಲ್ಲಿ ಭಾರತದ ಎಲ್ಲ ರಾಜ್ಯಗಳ ಜನರು ಅಲ್ಲಿ ಭಾಗವಹಿಸಿದರು. ಅದರಲ್ಲಿ ಕೇರಳದಿಂದ ನಾವು 5 ಮಂದಿ ಇದ್ದೇವೆ. ಅದರಲ್ಲಿ ನನಗೂ ಸಹ ಒಂದು ಅವಕಾಶ ಸಿಕ್ಕಿತ್ತು ಡೆಲ್ಲಿಯಲ್ಲಿ. ಅದರಲ್ಲಿ ನನ್ನ ಎಲ್ಲ 650 ತಳಿಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇನೆ. ಆನಂತರ ನನ್ನ ಈ ಕೆಲಸಗಳನ್ನು ಬೇರೆ ಬೇರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಇವರೆಲ್ಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆ ಮೂಲಕ ಮಂಗಳೂರು KV ಕೃಷಿ ವಿಜ್ಞಾನ ಕೇಂದ್ರ ನನ್ನನ್ನು ಪದ್ಮ ಪ್ರಶಸ್ತಿಗೂ ಸಹ ನಾಮನಿರ್ದೇಶನ ಮಾಡಿದರು. ಅದು 2024ರಲ್ಲಿ ಅದು ಬಂದಿದೆ. ಅದೇ ರೀತಿ ಕೇರಳ ರಾಜ್ಯ ಸರ್ಕಾರವು ಸಹ 2022ರಲ್ಲಿ ವನಮಿತ್ರ ಅಂತ ಒಂದು ಪ್ರಶಸ್ತಿ ಕೊಟ್ಟಿದೆ, ನಮ್ಮ ಈ ಬೇರೆ ಬೇರೆ ಸಸ್ಯ ತಳಿಗಳನ್ನು ಉಳಿಸೋದಕ್ಕೆ ಬೇಕಾಗಿ. ಅದೇ ರೀತಿ ಕೇರಳ ಸರ್ಕಾರ ಮತ್ತೊಂದು ಪ್ರಶಸ್ತಿ ಸಹ ಕೊಟ್ಟಿದೆ. ಅದು ಬಯೋಡೈವರ್ಸಿಟಿ ಅವಾರ್ಡ್ ಅಂತ, ಜೀವವೈವಿಧ್ಯಗಳ ಸಂರಕ್ಷಣೆಗೆ ಬೇಕಾಗಿ ಕೊಡುವಂಥ ಪ್ರಶಸ್ತಿ. ಅಂಥ ಪ್ರಶಸ್ತಿಗಳೆಲ್ಲ ನಮ್ಮನ್ನು ಹುಡುಕಿ ಬಂದಿದೆ ಅಂತ ಹೇಳಬೇಕು. ಅದೇ ರೀತಿ ಕೇರಳದ ಕನ್ನಡ ಮಾಧ್ಯಮದ 4ನೇ ತರಗತಿಯ ಪಠ್ಯಪುಸ್ತಕಗಳಲ್ಲಿ, 5ನೇ ತರಗತಿಯ ಪುಸ್ತಕಗಳಲ್ಲೆಲ್ಲ ನಮ್ಮ ಕೆಲವು ಸಾಧನೆಗಳು ಈಗಿನ ಹೊಸ ತಲೆಮಾರಿಗೆ ಪಠ್ಯವಾಗಿ ಬಂದಿದೆ. ಇದೆಲ್ಲ ಭತ್ತದಲ್ಲಿ ನಾನು ಕಂಡುಕೊಂಡ, ನಾನೇನೋ ಒಂದು ಆಸಕ್ತಿಯಿಂದ ಅದರ ಹಿಂದೆ ಬಿದ್ದು ಯಾವುದನ್ನು ನಾವು ಲಾಭ ನಷ್ಟದ ದೃಷ್ಟಿಯಲ್ಲಿ ನೋಡದೆ ಅದನ್ನೊಂದು ಈ ಪರಿಸರಕ್ಕೆ, ಈ ಜನಾಂಗಕ್ಕೆ ಒಂದು ಕೊಡುಗೆಯಾಗಲಿ ಅನ್ನೋ ದೃಷ್ಟಿಯಲ್ಲಿ ಮಾಡಿರೋ ಕಾರಣ. ನಾವು ಆರಂಭದಲ್ಲಿ ಇದು ಮಾಡುವ ಸಂದರ್ಭದಲ್ಲೆಲ್ಲ ಇದೆಲ್ಲ ಪ್ರಶಸ್ತಿ ಬರ್ತದೆ ಅಥವಾ ಇದು ಗುರುತಿಸ್ತಾರೆ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಲ್ಲ. ಸುಮಾರು 2003ರಿಂದ ಇದುವರೆಗೆ ಬೇರೆ ಬೇರೆ ಸವಾಲುಗಳನ್ನು ಎದುರಿಸಿ ಅದನ್ನು ಉಳಿಸ್ತಾ ಬಂದು 10 ಜನರಿಗೆ ಅದು ಪ್ರಯೋಜನ ಆಗಿದೆ ಎನ್ನುವ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗುರುತಿಸುವಿಕೆ ನಡೆದಿದೆ. ಆದ್ದರಿಂದ ಇದು ಇನ್ನಷ್ಟು ಜನರಿಗೆ, ನಮ್ಮಂಥ ಒಬ್ಬ ಸಾಮಾನ್ಯರಿಗೂ ಸಹ ಒಂದು ಪ್ರಶಸ್ತಿ ಬಂದರೆ ಅದು ಇನ್ನಷ್ಟು ಜನರಿಗೆ ಪ್ರಚೋದನೆ. ಯಾಕಂತ ಹೇಳಿದರೆ ಒಂದು ಹಳ್ಳಿಯಲ್ಲಿರುವ ಸಾಮಾನ್ಯರನ್ನು ಸಹ ದೇಶದ ಮಟ್ಟದಲ್ಲಿ ಗುರುತಿಸ್ತಾರೆ ಅಂತ ಹೇಳುವಾಗ ಈ ಕ್ಷೇತ್ರಕ್ಕೆ ಇನ್ನಷ್ಟು ಜನ ಇದಕ್ಕೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ರೀತಿ ಬಂದರೆ ಇದು ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ ದಿನೇ ದಿನೇ ಕಡಿಮೆ ಆಗುತ್ತಿರುವ ಈ ಭತ್ತದ ಬಯಲು ಅಥವಾ ಈ ಬೇಸಾಯ, ಇದಕ್ಕೆಲ್ಲ ಇದು ಅತಿ ಅಗತ್ಯದ ಕೆಲಸ. ಹೇಗೆ ಅಂತ ಹೇಳಿದರೆ ಈಗ ವಾಣಿಜ್ಯ ಬೆಳೆಗಳು ಅಥವಾ ನಾವು ಅನ್ನದ ಬೆಳೆಯನ್ನು ಬಿಟ್ಟು ಆಹಾರದ ಬೆಳೆಯನ್ನು ಬಿಟ್ಟು ಈಗ ನಾವು ಹಣದ ಬೆಳೆಯಿಂದ ಇದ್ದೇವೆ. ಆಗ ಹಣ ಇದ್ದರೆ ನಮಗೆ ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆಹಾರದ ಬೆಳೆಯನ್ನು ಬೆಳೆಯಬೇಕಾದ ಅತಿ ಅಗತ್ಯ ಇದೆ. ಆದ್ದರಿಂದ ಭತ್ತ ಇಂಥದ್ದನ್ನು ಉಳಿಸಬೇಕಾದ್ದು, ಬೆಳೆಸಬೇಕಾದ್ದು, ಮುಂದಿನ ತಲೆಮಾರು ಅದಕ್ಕೆ ಬರಬೇಕಾದ್ದು ಅತಿ ಅಗತ್ಯ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಆಗಲಿ ಒಂದಷ್ಟು ಯುವ ತಲೆಮಾರಿಗೆ ಅದನ್ನು ಹೇಳಿಕೊಡಬೇಕಾದ, ಪ್ರೋತ್ಸಾಹಿಸಿಕೊಡಬೇಕಾದ ಅಗತ್ಯತೆ ಇದೆ. ಸರ್, ನೀವು ಹೇಳಿದ ಹಾಗೆ ಈ ಕಾಣುವಂತಹ 2026ರ ಜನರು ಅಥವಾ ಯುವ ಜನರಿಗೆ ನೀಡಲು ಬೇಕಾದಂತಹ ಸಂದೇಶ ಅಥವಾ ಈ ಪೀಳಿಗೆಗೆ ನೀಡಬೇಕಾದಂತಹ ಸಂದೇಶ, ಈ ಮಾಡುವಂತಹ ಎಲ್ಲ ಸಾಧನೆಗಳು ನೀವು ಮಾಡಿ ಈ ಜನಾಂಗ ಕೂಡ ಇಂತಹ ಸಾಧನೆಗಳು ಮಾಡಬೇಕು ಎಂದು ಹೇಳುವಂತಹ ಒಂದು ನಿಮ್ಮಲ್ಲಿ ಆಗುವಂತಹ ಒಂದು ನಿಮ್ಮಲ್ಲಿ ಉದಿಸಿದಂತಹ ಒಂದು ಚಿಂತನೆ ಹೇಗಿರಬೇಕು? ಈ ಕಾಲದಲ್ಲಿ ಈ ಜನರು ನಿಮ್ಮ ಥರ ಆಗಬೇಕು ಎಂದು ಹೇಳುವಾಗ ಹೇಗಿರಬೇಕು ಸರ್ ನಿಮ್ಮ ಅಭಿಪ್ರಾಯ? ಕೃಷಿ ಎನ್ನುವಾಗ ಅದಕ್ಕೆ ಒಂದು ರೀತಿಯ ಪ್ರೋತ್ಸಾಹದ ಅಗತ್ಯವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಕೃಷಿಯಲ್ಲಿ ಈಗ ಇರುವವರೆಲ್ಲ ಸ್ವಲ್ಪ ಪ್ರಾಯದವರೇ, ಹೊಸ ತಲೆಮಾರು ಯಾರು ಈ ಕೃಷಿಯಲ್ಲಿ ಇಲ್ಲ. ಈಗ
ಇದಕ್ಕೆ ಪ್ರಧಾನ ಕಾರಣ ಅಂತ ಹೇಳಿದರೆ, ಒಂದು ನಮ್ಮ ಪಠ್ಯದ ವ್ಯವಸ್ಥೆ ಆ ರೀತಿ ಇದೆ. ಈಗೆಲ್ಲ ಹಣ ಗಳಿಸುವ ರೀತಿಯಲ್ಲೇ ಪಠ್ಯಗಳು ಇವೆ ಹೊರತು ಅನ್ನ ಗಳಿಸುವ ಬಗ್ಗೆ ಆ ಪಠ್ಯದಲ್ಲಿ ಎಲ್ಲೂ ಹೇಳಿಕೊಡುವುದಿಲ್ಲ. ಈಗ ಕೇರಳದ ಕೆಲವಾರು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಅದೇ ರೀತಿ ಕೃಷಿ ಮಂತ್ರಿ ಇರುವ ಕೆಲವು ಕಾರ್ಯಕ್ರಮಗಳಲ್ಲೂ ಸಹ ನಾನು ಮಾತಾಡಿದ್ದೇನೆ. ಈ ಕೃಷಿಯನ್ನು ಒಂದು ಸಿಲೆಬಸ್ ಆಗಿ ತನ್ನಿ, ಅದಕ್ಕೆ ಒಂದು ಗ್ರೇಸ್ ಮಾರ್ಕ್ ಕೊಡುವ ಒಂದು ವ್ಯವಸ್ಥೆ ಬರಲಿ. ಆಗ ಒಂದಷ್ಟು ಜನ ಆದರೂ ಕೃಷಿಯ ಕಡೆಗೆ ಬಂದವರು. ಯಾಕಂದರೆ ಚಿಕ್ಕ ಕ್ಲಾಸುಗಳಲ್ಲಿ ಈ ಬಗ್ಗೆ ಒಂದು ಪಾಠ ಅದಕ್ಕೆ ಕೊಟ್ಟರೆ, ಈಗ ಎಲ್ಲರೂ ಡಾಕ್ಟರ್ ಇಂಜಿನಿಯರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದಷ್ಟು ಜನ ಕೃಷಿಗೂ ಒಂದು ಉನ್ನತ ವಿದ್ಯಾಭ್ಯಾಸ ಮಾಡಿ ಬರ್ಬೋದು. ಬರಬೇಕಿದ್ರೆ ಅದಕ್ಕೆ ಒಂದು ಪೂರಕವಾದ ಒಂದು ವ್ಯವಸ್ಥೆ ಚಿಕ್ಕ ಕ್ಲಾಸುಗಳಲ್ಲೇ ಇರಬೇಕು. ಪ್ರತಿ ತರಗತಿಗಳಲ್ಲಿ ಒಂದು ಪಠ್ಯದ ಹೊರತಾಗಿ ಒಂದು ಕೃಷಿಯ ಬಗ್ಗೆ ಏನಾದರೂ ಒಂದು ಅಲ್ಲಿ ಬಂದರೆ ಅದಕ್ಕೊಂದು ಮಾರ್ಕ್ ಕೊಡುವ ರೀತಿಯಲ್ಲಿ, ಅದಕ್ಕೆ ಒಂದು ಅದರ ಬಗ್ಗೆ ಒಂದು ಪಾಠ ಮಾಡುವ ವ್ಯವಸ್ಥೆ ಆಗಲಿ. ಅದು ಇದ್ದರೆ ಚಿಕ್ಕಂದಿನಲ್ಲೇ ಇದಕ್ಕೆ ಒಂದಷ್ಟು ಜನರನ್ನು ಇದಕ್ಕೆ ತರಬಹುದು. ಕೃಷಿಯನ್ನು ಬಿಟ್ಟು ನಮಗೆ ಜೀವಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಈಗ ಒಂದಷ್ಟು ದಿನ ಹೀಗೆ ಹೋಗ್ಬೋದು, ಮುಂದೆ ಒಂದು ದಿನ ನಮಗೆ ಅನ್ನ ಆಹಾರ ಸಿಗದೇ ಇರುವ ಒಂದು ವ್ಯವಸ್ಥೆ ಖಂಡಿತ ಬರುತ್ತದೆ. ಯಾಕಂತೇಳಿದರೆ ಈಗ ಹಣ ಎಷ್ಟಿದ್ದರೂ ನಮಗೆ ತಿನ್ನಲಿಕ್ಕೆ ಮಣ್ಣಲ್ಲಿ ಮಾಡಿದಂಥ ಯಾವುದೇ ಆಹಾರ ವಸ್ತುಗಳೇ ಆಗಬೇಕಲ್ಲ. ಆಗ ಅದನ್ನು ನಾವು ಮಾಡಿಯೇ ಆಗಬೇಕಲ್ಲದೆ ಬೇರೆ ಕಡೆಯಿಂದ ತರಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ವಿಷಮುಕ್ತ ಆಹಾರವನ್ನು ಸೇವಿಸಬೇಕಾದ್ದು ಅತಿ ಅಗತ್ಯ. ಈಗ ನಮಗೆ ಬರುವಂಥ ಆಹಾರ ಇದೆಲ್ಲ ಬೇರೆ ಬೇರೆ ಕಡೆಯಿಂದ ಬರುವಂಥದ್ದು. ಅದು ಎಲ್ಲಿ ಏನು ಹಾಕಿದ್ದಾರೆ, ಯಾವ ರೀತಿ ಬೆಳೆದಿದ್ದಾರೆ, ಯಾವ ಮಣ್ಣಲ್ಲಿ ಬೆಳೆದಿದೆ, ಯಾವ ವಿಷ ಹಾಕಿದ್ದಾರೆ, ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ. ಆಗ ನಮಗೆ ಸಿಗುವಂಥ ಎಲ್ಲ ಆಹಾರಗಳಲ್ಲಿ ತುಂಬ ವಿಷಯುಕ್ತವಾಗಿರ್ತದೆ. ಈಗ ಹಾಗೆ ನಾವು ಅದನ್ನು ಸೇವಿಸಿದಾಗ ತುಂಬ ಆರೋಗ್ಯ ಸಮಸ್ಯೆಗಳು ಇದೆಲ್ಲ ಬರ್ತದೆ. ಹಾಗೆ ನಾವೇ ನಮ್ಮ ಜಮೀನಿನಲ್ಲಿ ಒಂದು ಕೃಷಿ ಮಾಡುವಾಗ ಅದು ಯಾವುದೇ ವಿಷವಿರುವುದಿಲ್ಲ ಅದರಲ್ಲಿ. ನಾವು ಅದಕ್ಕೆ ಬೇಕಾದ ರೀತಿಯ ಸಾವಯವ ರೀತಿಯಲ್ಲಿ ಎಲ್ಲ ಬೆಳೆದು ನಮಗೆ ಬೇಕಾದ ರೀತಿಯಲ್ಲಿ ಮಾಡಿರ್ತೇವೆ. ಬೇರೆ ಬೇರೆ ಕಡೆಯಿಂದ ಬರುವಾಗ ಅವರು ಎಲ್ಲವನ್ನು ಲಾಭ ದೃಷ್ಟಿಯಲ್ಲಿ ಮಾಡುವಾಗ ಅದಕ್ಕೆ ಬೇಕಾದಷ್ಟು ರಾಸಾಯನಿಕ ಅಥವಾ ಕ್ರಿಮಿನಾಶಕಗಳನ್ನೆಲ್ಲ ಸುರಿದು ಅಧಿಕ ಇಳುವರಿಯನ್ನು ಪಡೆಯುವ ದೃಷ್ಟಿಯಲ್ಲಿ ಅದನ್ನೆಲ್ಲ ಮಾಡಿರ್ತಾರೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕರವಾಗಿರ್ತದೆ. ಆದ್ದರಿಂದ ನಾವು ಆದಷ್ಟು ನಮ್ಮ ಮಣ್ಣಲ್ಲೇ ಬೆಳೆದರೆ ಈ ಎಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಬೋದು ಮತ್ತು ನಮ್ಮ ಆರೋಗ್ಯವು ಸುಧಾರಣೆ ಆಗ್ತದೆ. ಸರ್, ನಿಮಗೆ ಈ ವಿಷಯದಲ್ಲಿ ಪದ್ಮಶ್ರೀ ಭಾರತದ ಮಹೋನ್ನತ ಪ್ರಶಸ್ತಿ ಲಭಿಸಿದೆ. ಅದರ ಕುರಿತು ಅದು ನಿಮಗೆ ಹೇಗೆ, ಅಂದರೆ ನಿಮಗೆ ಅದು ಗೊತ್ತಾದಾಗ ನಿಮ್ಮ ಒಂದು ಅನುಭವ, ಅದಕ್ಕೆ ನಿಮಗೆ ಏನೆಲ್ಲ ಬೇಕಾಯಿತು, ಅದರಲ್ಲಿ ಎಲ್ಲಿಗೆಲ್ಲ ಹೋಗಬೇಕಾಯಿತು, ಅದಕ್ಕೋಸ್ಕರ ಅದರ ಅನುಭವ ಒಂದು ನಮಗೆ ತಿಳಿಸ್ಬೋದು ಸರ್? ಪದ್ಮ ಪ್ರಶಸ್ತಿ ಅನ್ನುವಂಥದ್ದು ದೇಶದ ಮಟ್ಟದಲ್ಲಿ ಒಂದು ವರ್ಷದಲ್ಲೊಮ್ಮೆ ನಡೆಯುವ ಒಂದು ಆಯ್ಕೆ ಪ್ರಕ್ರಿಯೆ. ಪ್ರತಿ ವರ್ಷ ಒಂದಷ್ಟು ಜನರನ್ನು ಆಯ್ಕೆ ಮಾಡಿ ಪ್ರಶಸ್ತಿ ನೀಡ್ತಾರೆ. ಆದರೆ ಈಗ ಅದೆಲ್ಲ ಈಗಿನ ಸರ್ಕಾರಗಳೆಲ್ಲ ಅದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಂಥ ವ್ಯವಸ್ಥೆ ಇರ್ತದೆ, ನಾಮನಿರ್ದೇಶನ ಮಾಡುವಂಥ ವ್ಯವಸ್ಥೆ ಇರ್ತದೆ. ಆಗ ಭಾರತದಲ್ಲಿ ಯಾರಿಗೂ ಯಾರನ್ನು ಎಲ್ಲೂ ಬೇಕಾದರೂ ನಾಮನಿರ್ದೇಶನ ಮಾಡ್ಬೋದು. ಅದಕ್ಕೆ ಅದರದ್ದೇ ಆದ ಕಮಿಟಿಗಳು ಮತ್ತು ಅದನ್ನು ತೀರ್ಮಾನ ತೆಕ್ಕೊಂಡು ಅಥವಾ ಅದಕ್ಕೆ ಅರ್ಹರಿದ್ದಾರೋ ಎನ್ನುವಂಥದ್ದನ್ನು ಬೇರೆ ಬೇರೆ ವ್ಯವಸ್ಥೆಗಳ ಮೂಲಕ ನಮಗೆ ತಿಳಿಯದೆ ಅದನ್ನೆಲ್ಲ ಅವರು ಅಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ನನ್ನನ್ನು ಮಂಗಳೂರು ಕೃಷಿ ವಿಜ್ಞಾನ ಕೇಂದ್ರ ನಾಮನಿರ್ದೇಶನ ಮಾಡಿರುವಂಥದ್ದು. ಅದೇ ರೀತಿ ತುಂಬ ಈಗ ಒಂದು ವರ್ಷದಲ್ಲಿ ಈಗ ಒಂದು 5 ಲಕ್ಷ 10 ಲಕ್ಷ ಮಂದಿಯನ್ನೆಲ್ಲ ನಾಮನಿರ್ದೇಶನಗಳು ನಡೀತಾ ಇರ್ತದೆ ದೇಶದ ಬೇರೆ ಬೇರೆ ಕಡೆಗಳಿಂದ. ಪ್ರತಿ ವರ್ಷ ಸಾಧಾರಣ ಮಾರ್ಚ್ನಿಂದ ಆಗಸ್ಟ್ ಸೆಪ್ಟೆಂಬರ್ವರೆಗೆ ಇದರ ನಾಮನಿರ್ದೇಶನಗಳು ನಡೀತಾ ಇರ್ತದೆ, ಆನ್ಲೈನಲ್ಲಿ ನಡೀತಾ ಇರ್ತದೆ. ಹಾಗೆ ನಮ್ಮನ್ನು KVK ಮಾಡಿರುವಂಥದ್ದು. ಹಾಗೆ ಬೇರೆ ಬೇರೆ ಕಡೆಯಿಂದ ಈ ನಾಮನಿರ್ದೇಶನಗಳು ನಡೀತದೆ. ಅದರಲ್ಲಿ ಅವರು ಅರ್ಹರನ್ನು ಆಯ್ಕೆ ಮಾಡಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡ್ತಾರೆ. ಅದು ಜನವರಿ 25ಕ್ಕೆ ಪ್ರಶಸ್ತಿ ಘೋಷಣೆ ಆಗುವಂಥದ್ದು. ಹಾಗೆ ಈಗ ಒಬ್ಬರನ್ನು ನಾಮನಿರ್ದೇಶನ ಮಾಡಿದ್ರೂ ಸಹ ಅವರಿಗೆ ಅದು ತಿಳಿದಿರಬೇಕಂತಿಲ್ಲ. ಯಾರಿಗೂ ಯಾರನ್ನು ಎಲ್ಲಿಂದಲೂ ನಾಮನಿರ್ದೇಶನ ಮಾಡ್ಬೋದು. ನಾವು ಅದರ ಬಗ್ಗೆ ಏನು ಹಾಗೆ ಮಾಡಿ ಹೀಗೆ ಮಾಡಿ ಹೇಳುವಾಗಿಲ್ಲ. ನಮ್ಮ ಸಾಧನೆಗಳನ್ನು ಗುರುತಿಸಿ ತಿಳಿದವರು ಅದನ್ನು ಮಾಡಿದರೆ ಒಳ್ಳೆಯದು. ಒಂದಷ್ಟು ಸಾಧಕರು ಬೇರೆ ಬೇರೆ ಕ್ಷೇತ್ರಗಳಿಗೆ ಕೊಡ್ತಾರೆ, ಒಂದೇ ಕ್ಷೇತ್ರಕ್ಕೆ ಅಂತಲ್ಲ, ಎಲ್ಲ ಕ್ಷೇತ್ರಗಳಿಗೆ ಒಟ್ಟಾಗಿ ಆ ಪ್ರಶಸ್ತಿ ಕೊಡುವಂಥದ್ದು. ಈಗ ಕಲೆ, ಸಾಹಿತ್ಯ, ಅದೇ ರೀತಿ ಕೃಷಿ, ಈಗ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಯ್ಕೆ ಮಾಡಿ ಕೊಡ್ತಾರೆ. ಅದು ವರ್ಷದಲ್ಲೊಮ್ಮೆ ನಡೆಯುವ ಒಂದು ಪ್ರಕ್ರಿಯೆ. ನಮ್ಮನ್ನು KVK ಮಾಡಿದ ಕಾರಣ ನಮಗೆ ಪ್ರಶಸ್ತಿ ಬಂದ
ಮೇಲೆ ಅದರ ಬಗ್ಗೆ ಮಾಹಿತಿ ಡೆಲ್ಲಿಯಿಂದ ಫೋನ್ ಬಂದ ಇದರಿಂದಲೇ ಮಾಹಿತಿ ಗೊತ್ತಿರುವಂಥದ್ದು. ಅದಕ್ಕಿಂತ ಮೊದಲು ನಮಗೆ ಯಾವುದೇ ಮಾಹಿತಿ ಬಂದಿರಲಿಲ್ಲ. ಪ್ರಶಸ್ತಿ ಘೋಷಣೆ ಆಗ ತುಂಬ ಸಂತೋಷವಾಯಿತು. ಯಾಕಂದರೆ ನಮ್ಮಂಥ ಒಬ್ಬ ರೈತರನ್ನು ಸಹ ದೇಶದ ಮಟ್ಟದಲ್ಲಿ ಗುರುತಿಸಿದ್ದಾರೆ ಎನ್ನುವಂಥದ್ದು ದೊಡ್ಡ ಹೆಮ್ಮೆಯ ವಿಷಯ. ಸರ್, ಭವಿಷ್ಯದಲ್ಲಿ ಇದರ ನಂತರ ಬೇರೆ ಏನಾದರೂ ಯೋಜನೆಗಳು ಸರಿಗಿದೆಯಾ? ಈಗ ನನ್ನ ಈ ವ್ಯವಸ್ಥೆಗಳೆಲ್ಲ ದೇಶದಾದ್ಯಂತ ಗೊತ್ತಾಗಿರುವ ಕಾರಣ ತುಂಬ ಒಂದು ವಿದ್ಯಾರ್ಥಿಗಳು ಕಲಿಯುವವರು, PhD ವಿದ್ಯಾರ್ಥಿಗಳು ತುಂಬ ನಮ್ಮನ್ನು ಈ ಕೃಷಿ ಕಲಿಯುವವರೆಲ್ಲ ಸಂಪರ್ಕ ಮಾಡ್ತಾ ಇರ್ತಾರೆ. ಆಗ ನಾನು ಇದರ ಬಗ್ಗೆ ಎಲ್ಲ ವಿವರಿಸಬೇಕಾಗ್ತದೆ, ಇದರ ವಿವರಣೆ ಕೊಡಬೇಕಾಗ್ತದೆ. ಹಾಗೆ ಆದ ಕಾರಣ ಇದಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆ ಈಗ ನಮ್ಮಲ್ಲಿ ಇಲ್ಲ. ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡುವ ಒಂದು ದೃಷ್ಟಿಯಲ್ಲಿ ಒಂದು ಟ್ರಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಅದು ಪ್ರಯೋಜನ ಆಗುವ ರೀತಿಯಲ್ಲಿ, ಅದನ್ನು ವಿವರಿಸುವ ರೀತಿಯಲ್ಲಿ ಮಾಡುವ ಒಂದು ಯೋಜನೆ ಇದೆ. ಅದಕ್ಕೆ ಕೆಲವು ಗಣ್ಯರು ಇಂಥವರೆಲ್ಲ ಅದಕ್ಕೆ ನಮಗೆ ಸಪೋರ್ಟಾಗಿ ಬಂದಿದ್ದಾರೆ. ಅದೇ ರೀತಿ ಸರ್ಕಾರದ ಗಮನಕ್ಕೂ ಇದನ್ನು ತರುವ ರೀತಿಯಲ್ಲಿ ಹಲವಾರು ಮಂದಿ ಪ್ರಯತ್ನಿಸ್ತಿದ್ದಾರೆ. ಯಾಕಂತೇಳಿದರೆ ಇದು ಭವಿಷ್ಯದಲ್ಲಿ ಉಳಿಬೇಕಾದ್ದು ಮತ್ತು ಇದು ಎಲ್ಲರೂ ಮಾಡದ ಒಂದು ಕೆಲಸ ಆದ ಕಾರಣ, ಇದು ಇನ್ನಷ್ಟು ಜನರಿಗೆ ಇದು ಪ್ರಯೋಜನ ಆಗುವ ಒಂದು ಕಾರ್ಯವಾದ ಕಾರಣ ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿದ್ದಾರೆ ಕೆಲವರೆಲ್ಲ. ನನ್ನೊಂದಿಗೆ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಜನರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ, ಆಸಕ್ತರಿಗೆ ಅಧ್ಯಯನ ಮಾಡುವ ರೀತಿಯಲ್ಲಿ, ಪ್ರತಿ ತಳಿಗಳ ಬಗ್ಗೆ ಅದಕ್ಕೆ ಬೇಕಾದ ಮಾಹಿತಿಗಳನ್ನೆಲ್ಲ ಒಂದು ಸಂಗ್ರಹ ಮಾಡಿ ಕೊಡುವಂಥ ವ್ಯವಸ್ಥೆಯಲ್ಲಿ ಈಗ ಸದ್ಯ ನಾವು ಅದರ ಆಲೋಚನೆಯಲ್ಲಿ ಇದ್ದೇವೆ. ನಮಗೆ ಇಷ್ಟು ಮಾಹಿತಿಗಳು ನೀಡಿದ್ದಾರೆ ಸರ್. ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಏನೆಲ್ಲ, ನೆಕ್ಸ್ಟ್ ಜನರೇಷನ್ನ ಮಕ್ಕಳು ಏನೆಲ್ಲ ಮಾಡಬೇಕೆಂದು ನೀವು ತಿಳಿಸಿದ್ದೀರಿ. ಮಾತ್ರವಲ್ಲ, ಈ ಭತ್ತದ ಕುರಿತು ಒಳ್ಳೆಯದಾಗಿ ಚಿಂತಿಸಿ, ಭತ್ತವನ್ನು ರಕ್ಷಿಸಿ, ಸಂಗ್ರಹಿಸಿ, ಭತ್ತವನ್ನೇ ಒಂದು ಭತ್ತದ ಜೀವನವನ್ನು ಕಾಪಾಡಿ ಈ ಮುಂದಿನ ಜನಾಂಗಕ್ಕೆ ತೋರಿಸಿಕೊಟ್ಟಿದ್ದಾರೆ ಸರ್. ಇದಕ್ಕೋಸ್ಕರ ಇಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ. ನಮ್ಮ ಸಂಸ್ಥೆಯಾದ ಮುಹಿಮ್ಮತ್ ದಾವಾ ಸೆಕ್ಟರ್ ವತಿಯಿಂದಲೂ ನನ್ನ ವತಿಯಿಂದಲೂ ವಂದನೆಗಳು ಹೇಳುತ್ತಾ ಇಂಟರ್ವ್ಯೂ ಕೊನೆಗೊಳಿಸೋಣ ಇನ್ಶಾ ಅಲ್ಲಾಹ್.